ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದ ಮಾಧವಂ. ಚಂದನ ವೀಕ್ಷಕರಿಗೆ ನಮಸ್ಕಾರ. ಭಗವದ್ಗೀತೆಯಲ್ಲಿ 4 ಯೋಗಗಳ ಬಗ್ಗೆ ವಿಸ್ತಾರವಾಗಿ ಪ್ರಸ್ತಾಪ ಮಾಡಲಾಗಿದೆ. ಕರ್ಮಯೋಗ, ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ. ಈ 4 ಯೋಗಗಳನ್ನು ಕುರಿತಂತೆ ಸ್ವಾಮಿ ವಿವೇಕಾನಂದರು ಬಹಳ ಉತ್ತಮವಾದಂತಹ ವಿಶೇಷ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಸ್ವಾಮಿ ವಿವೇಕಾನಂದರು ಹೇಗೆ ಈ 4 ಯೋಗಗಳನ್ನು ಹಲವಾರು ದೃಷ್ಟಾಂತಗಳೊಂದಿಗೆ ಸಿದ್ಧಾಂತಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ ಎನ್ನುವುದ್ರ ಬಗ್ಗೆ ವಿವರಿಸ್ತೀನಿ. ಮೊದಲನೇದಾಗಿ ಕರ್ಮಯೋಗ. ಕರ್ಮಯೋಗ ಅಂತ ಹೇಳ್ತಿದ್ದ ಹಾಗೆ ಅದರಲ್ಲಿ 2 ಪದಗಳನ್ನು ನಾವು ನೋಡ್ಬೋದು. ಮೊದಲನೇದು ಕರ್ಮ, ಎರಡನೇದು ಯೋಗ. ಕರ್ಮ ಎಂಬತಕ್ಕಂತಹ ಪದ ಸಂಸ್ಕೃತದ್ದು. ಡುಕ್ರಿ ಕರಣೆ ಎಂಬ ಧಾತುವಿನಿಂದ ಬಂದಿದೆ. ಅಂದರೆ ಕರಣ, ಕೆಲಸವನ್ನು ಮಾಡು, ಯಾವುದಾದರೂ ಚಟುವಟಿಕೆಯಲ್ಲಿ ತೊಡಗು ಅನ್ನೋ ಅರ್ಥ ಬರುತ್ತೆ. ಯೋಗ ಅನ್ನೋದು ಯುಜಿರ್ ಅನ್ನೋ ಧಾತುವಿನಿಂದ ಬಂದಿದೆ. ಯುಜ್ ಅಂದರೆ ಸಂಬಂಧ, ಜೋಡಿಸುವಿಕೆ ಎಂಬ ಅರ್ಥದಲ್ಲಿದೆ. ಕರ್ಮಯೋಗ ಎಂಬ ಪದವನ್ನು ನಾವು ಜೋಡಿಸಿದಾಗ ನಾವು ಮಾಡ್ತಕ್ಕಂತಹ ಯಾವ ಕೆಲಸವೂ ಕೂಡ ಅದೇ ಒಂದು ಯೋಗವಾಗತ್ತೆ. ಈ ಕರ್ಮಯೋಗದ ಮೂಲಕ ನಾವು ಹಲವಾರು ಸಿದ್ಧಾಂತಗಳನ್ನು, ಸೂತ್ರಗಳನ್ನು ಅರ್ಥ ಮಾಡ್ಕೋತೀವಿ. ಅಲ್ಲಿ ಪರಮ ಗುರಿ ಏನು ಅಂದರೆ ನಾವು ಮಾಡ್ತಾ ಇರ್ತಕ್ಕಂಥ ಯಾವುದೇ ಕೆಲಸವಾಗಲಿ ಅದು ಪರಿಪೂರ್ಣತೆಯನ್ನು ಹೊಂದಬೇಕು ಅಂತ. ಕರ್ಮದ ಮೂಲ ಗುರಿ ಉದ್ದೇಶವೆಂದರೆ ನಮ್ಮ ವ್ಯಕ್ತಿತ್ವದ ವಿಕಾಸ. ಮಾನಸಿಕವಾಗಿ, ದೈಹಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ, ಕೊನೆಯದಾಗಿ ಆಧ್ಯಾತ್ಮಿಕವಾಗಿ ನಾವು ಪರಿಪೂರ್ಣತೆಯನ್ನು ಹೊಂದೋದೇ ಈ ಕರ್ಮಯೋಗದ ಮೂಲಭೂತ ಉದ್ದೇಶ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಮಾಡ್ತಕ್ಕಂತಹ ಯಾವುದೇ ಕೆಲಸವನ್ನು ನೀವು ಕೆಲಸಕ್ಕೋಸ್ಕರ ಮಾಡಿ, ಪ್ರೀತಿಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ. ಪ್ರೀತಿಯಿಂದ, ಶ್ರದ್ಧೆಯಿಂದ, ಆತ್ಮವಿಶ್ವಾಸದಿಂದ ನಾವು ಈ ಕೆಲಸವನ್ನು ಮಾಡಬೇಕಾಗಿದೆ. ಆಗ ಅದು ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಸಾಧ್ಯ. ಯಾವುದೋ ಕಾರಣಕ್ಕೆ ಅಥವಾ ಯಾರದೋ ಬಲವಂತಕ್ಕೆ, ಇನ್ಯಾವುದೋ ಕಾರಣಕ್ಕೆ ಕೆಲಸವನ್ನು ಮಾಡಬೇಡಿ ಅಂತ ಅವ್ರು ಹೇಳ್ತಾರೆ. ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸದಲ್ಲಿ ನಮ್ಮ ಪ್ರೀತಿ ಇರಬೇಕು, ಆಸಕ್ತಿ ಇರಬೇಕು. ಇದರೊಂದಿಗೆ ವಿವೇಕಾನಂದರು ಹೇಳ್ತಾರೆ, ಆಸೆ ಇರಬಾರ್ದು ಅಂತ. ಏಕೆಂದರೆ ಆಸೆಯೇ ದುಃಖಕ್ಕೆ ಕಾರಣ ಅಂತ ಭಗವಾನ್ ಬುದ್ಧ ತಿಳಿಸ್ದ. ಈ ಆಸೆಯಿಂದಲೇ ವ್ಯಕ್ತಿಯ ನಾಶ, ಕುಟುಂಬಿಕ ನಾಶ, ಕೊನೆಯದಾಗಿ ಕೆಲವು ಸ್ವಾರ್ಥ ಸರ್ವಾಧಿಕಾರಿಗಳ ಒಂದು ಆಸೆಯಿಂದ, ಲೋಭಿತನದಿಂದ ದೇಶದ ಅಧಃಪತನ ಆಗುತ್ತೆ. ಸರ್ವಾಧಿಕಾರಿಗಳು ತಮ್ಮ ನಿರಂಕುಶ ಪ್ರಭುತ್ವದ ಮೂಲಕ, ಆಸೆಯ ಮೂಲಕ, ಲೋಭದ ಮೂಲಕ ಹಲವಾರು ಅಮಾಯಕ ವ್ಯಕ್ತಿಗಳನ್ನು ಎಂಥ ತೊಂದರೆಗೆ ದೂಡಿದ್ರು ಅನ್ನೋದು ಇತಿಹಾಸ ಪುಟಗಳಲ್ಲಿ ದಾಖಲಾಗೋಗಿದೆ. ಹಲವಾರು ಯುದ್ಧಗಳು ನಡೆದು ಹೋಯಿತು. ಒಬ್ಬ ನಿರಂಕುಶ ಸರ್ವಾಧಿಕಾರಿಯ ಕಾರಣದಿಂದಾಗಿ ಹೇಗೆ ಇಡೀ ಒಂದು ಸಂಸ್ಕೃತಿಯೇ ಪತನವಾಯಿತು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಒಂದಷ್ಟು ಉದಾಹರಣೆ ತಮ್ಮ ಕರ್ಮಯೋಗದಲ್ಲಿ ವಿವರಿಸ್ತಾ ಹೋಗ್ತಾರೆ. ಆ ಕಾರಣದಿಂದ ನಾವು ಯಾವುದೇ ಆಸೆಯನ್ನು ಹೊಂದದೆ ಪ್ರೀತಿಯಿಂದ, ಶ್ರದ್ಧೆಯಿಂದ, ಆಸಕ್ತಿಯಿಂದ ಅನಾಸಕ್ತಿಯ ಕೆಲಸವನ್ನು ಮಾಡಬೇಕು ಅಂತ. ಈ ಅನಾಸಕ್ತಿಯನ್ನೇ ಕುರಿತು ಭಗವದ್ಗೀತೆಯಲ್ಲಿ ವಿಸ್ತಾರವಾಗಿ ಹೇಳಲಾಗಿದೆ. ಅಲ್ಲಿ ಕೆಲಸಕ್ಕೋಸ್ಕರ ಕೆಲಸವನ್ನು ಮಾಡು, ಪ್ರೀತಿಯಿಂದ ಕೆಲಸವನ್ನು ಮಾಡು. ಆದರೆ ಕೆಲಸವನ್ನು ಮಾಡುವಾಗ, ಕರ್ಮವನ್ನು ಮಾಡುವಾಗ ನೀನು ಯಾವುದೇ ಪ್ರತಿಫಲಾಪೇಕ್ಷೆಯನ್ನು ಇಟ್ಕೊಳ್ಬೇಡ ಅಂತ ಹೇಳ್ತಾರೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಅನ್ನತಕ್ಕಂತಹ ಈಶಾವಾಸ್ಯೋಪನಿಷತ್ನಲ್ಲಿ ಬರತಕ್ಕಂತಹ ವಾಕ್ಯವನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಅಂದರೆ ಕರ್ಮವನ್ನು ಮಾಡ್ತಲೇ, ಕೆಲಸವನ್ನು ಮಾಡ್ತಲೇ 100 ವರ್ಷಗಳ ಕಾಲ ಬದುಕುವ ಆಸೆಯನ್ನು ನಾವು ಹೊಂದಬೇಕು ಅಂತ. ಅಂದರೆ ಅದೇ ಪರಮ ಗುರಿ. ಅಂದರೆ ಈಗಾಗಲೇ ಹಾಗಾದರೆ ಯಾರೂ ಕೆಲಸ ಮಾಡ್ತಾ ಇಲ್ವೇ ಅಂತ. ಹುಟ್ಟಿದಾರಭ್ಯ
ಒಂದು ನಡೆಯೋಕ್ಕೆ ಶುರು ಮಾಡಿದ ಒಂದು ಮಗುವಿನಿಂದ ಪ್ರಾರಂಭಿಸಿ ಕೊನೆಗಾಲದವರೆಗೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕೆಲಸದಲ್ಲಿ ತೊಡಗಿರ್ತಾರೆ. ಆದರೆ ಈ ನಾವು ಮಾಡ್ತಕ್ಕಂತಹ ಕೆಲಸ ಅದು ನಾವು ಎಚ್ಚರದಿಂದ ಮಾಡಬೇಕಾಗಿದೆ, ಆಸಕ್ತಿ ವಹಿಸಿ ಮಾಡಬೇಕಾಗಿದೆ. ಇದು ಹೇಗೆ ಅಂದರೆ ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಭಗವಂತನ ಸೇವೆ ಅನ್ನೋದನ್ನು ನಾವು ಪರಿಗಣಿಸಬೇಕಾಗಿದೆ. ಸಂತೋಷಕ್ಕೋಸ್ಕರ ಈ ಕೆಲಸವನ್ನು ಮಾಡಬೇಕಾಗಿದೆ, ನಮ್ಮ ಆತ್ಮತೃಪ್ತಿಗೋಸ್ಕರ ಈ ಕೆಲಸವನ್ನು ಮಾಡಬೇಕಾಗಿದೆ. ಬೇರೆಯವರ ಬಲವಂತಕ್ಕೋಸ್ಕರ ಅಲ್ಲ, ಮೇಲಧಿಕಾರಿಗಳ ಒಂದು ಬಲವಂತಕ್ಕೋಸ್ಕರ ಅಲ್ಲ. ನಾನು ಈ ಒಂದು ಕೆಲಸಕ್ಕೆ ನಾನಾಗೇ ಆಯ್ಕೆಯನ್ನು ಮಾಡ್ಕೊಂಡು ಬಂದಿದ್ದೀನಿ. ಆದ್ದರಿಂದ ಈ ಕೆಲಸದಲ್ಲಿ ನಾನು ಮನಸ್ಸಿನಿಂದ, ಮಾತಿನಿಂದ, ಚಿಂತನೆಯಿಂದ ಅಂದರೆ ಕಾಯ ವಾಚ ಮನಸ ನಾನು ಈ ಕೆಲಸದಲ್ಲಿ ತೊಡಗ್ತೀನಿ ಅಂತ ಹೇಳಿ ಕೆಲಸವನ್ನು ಮಾಡಿದಾಗ ನಾವು ಪರಿಪೂರ್ಣತೆಯನ್ನು ಹೊಂದ್ತೀವಿ. ಈ ಕೆಲಸದಲ್ಲಿ ನಾವು ಹೊಂದತಕ್ಕಂಥ ಈ ಪರಿಪೂರ್ಣತೆಯೇ ನಮಗೆ ಎಲ್ಲ ಬಂಧನಗಳಿಂದ ಬಿಡುಗಡೆ ಉಂಟು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ಬೇರೆ ತಪಸ್ಸನ್ನು ನಾವು ಆಚರಿಸಬೇಕಾಗಿಲ್ಲ, ಜಪ ತಪಗಳನ್ನು ಮಾಡಬೇಕಾಗಿಲ್ಲ, ಬೇರೆ ಬೇರೆ ದೇವಸ್ಥಾನಗಳು ಮುಂತಾದಕ್ಕೆ ಹೋಗಬೇಕಾಗಿಲ್ಲ. ನಮ್ಮ ಕೆಲಸದಲ್ಲೇ ನಾವು ಸಂಪೂರ್ಣ ಸಿಹಿಯನ್ನು ಪಡ್ಕೊಳ್ಬೋದು ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ಹಲವಾರು ಉದಾಹರಣೆಗಳ ಮೂಲಕ, ದೃಷ್ಟಾಂತಗಳ ಮೂಲಕ ತಿಳಿಸ್ತಾರೆ. ಆದ್ದರಿಂದಲೇ ಅವರ ಗುರುಗಳಾದಂತಹ ಶ್ರೀರಾಮಕೃಷ್ಣ ಪರಮಹಂಸರ ಅಣತಿಯಂತೆ ಸ್ವಾಮಿ ವಿವೇಕಾನಂದರು ತಿಳಿಸ್ತಾರೆ. ಒಬ್ಬ ಬಡಗಿ ಮಾಡ್ತಕ್ಕಂಥ ಕೆಲಸ, ಒಬ್ಬ ಅಕಸಾಲಿಗ ಮಾಡ್ತಕ್ಕಂಥ ಕೆಲಸ, ಒಬ್ಬ ದೇವಸ್ಥಾನದಲ್ಲಿ ಒಬ್ಬ ಪುರೋಹಿತ ಅಥವಾ ಪೂಜಾರಿ ಮಾಡ್ತಕ್ಕಂಥ ಕೆಲಸ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜನಗಳು ಮಾಡ್ತಾ ಇರ್ತಕ್ಕಂತಹ ಪ್ರತಿಯೊಂದು ಕೆಲಸವೂ ಕೂಡ ಅದು ದೇವ ಸೇವೆಯೇ, ಭಗವಂತನ ಸೇವೆ. ಆದ್ದರಿಂದಲೇ ಈ ಒಂದು ಭಗವಂತನ ಸೇವೆಯಲ್ಲಿ ನೀವು ತೊಡಗಿ ಅಂತ ಹೇಳಿ ನಮಗೆ ಕರೆಯನ್ನು ನೀಡ್ತಾರೆ. ಈ ಒಂದು ಹೆಜ್ಜೆ ಮುಂದುವರೆ ಹೇಳ್ತೆ, ಈ ನಾವು ಮನುಷ್ಯರಿಗೆ, ದೀನ ದಲಿತರಿಗೆ ಮಾಡ್ತಕ್ಕಂತಹ ಸೇವೆಯೇ ಭಗವಂತನ ಸೇವೆ ಅಂತ ಹೇಳ್ತಾರೆ. ಆ ಕಾರಣದಿಂದ ಇದೆಲ್ಲ ಹೇಗಿದೆ ಅಂದರೆ ಪ್ರತಿಯೊಂದು ಕೂಡ ಒಂದು ಇದರಲ್ಲಿರ್ತಕ್ಕಂತಹ ನೆಕ್ಲೆಸ್ನಲ್ಲಿರ್ತಕ್ಕಂತಹ ಮಣಿಗಳಂತೆ ಅಂತ. ಆ ಚಿನ್ನದ ಹಾರದಲ್ಲಿ ಇರ್ತಕ್ಕಂಥ ಹಲವಾರು ಅಪೂರ್ವವಾದ ಅಮೂಲ್ಯವಾದ ಮಣಿಗಳು. ಸಮಾಜದಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ರೀತಿಯಾದಂತಹ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿರ್ತಾರೆ. ಎಲ್ಲರೂ ಬೇಕಾಗುತ್ತೆ ಈ ಒಂದು ವೈಯಕ್ತಿಕವಾದ, ಒಂದು ಕೌಟುಂಬಿಕವಾದ, ಸಾಮಾಜಿಕವಾದ ದೇಶ ಸೇವೆಗೆ, ರಾಷ್ಟ್ರ ಸೇವೆಗೆ. ಎಲ್ಲರೂ ಕೂಡ ಮಾಡ್ತಕ್ಕಂಥ ಈ ಕೆಲಸ ಒಂದು ಮಣಿ ಇದ್ದ ಹಾಗೆ, ಅಮೂಲ್ಯವಾದ ಅನರ್ಘ್ಯವಾದ ಮಣಿ. ಆ ಮಣಿಗಳೆಲ್ಲವೂ ಒಟ್ಟಿಗೆ ಸೇರಿದಾಗ ಅದೇ ಒಂದು ಹಾರವಾಗಿ ಪರಿಣಮಿಸುತ್ತೆ. ಈ ಮಣಿಗಳನ್ನು ಪೋಣಿಸಿರ್ತಕ್ಕಂಥದ್ದೇ ಸೂತ್ರ ಅಥವಾ ದಾರ. ಆ ದಾರ ಯಾವುದು ಅಂದರೆ ಅದೇ ಕರ್ಮ ಅನ್ನೋದನ್ನು ಸ್ವಾಮಿ ವಿವೇಕಾನಂದರು ತಿಳಿಸ್ತಾರೆ. ಈ ದಾರದಿಂದ ಎಲ್ಲ ಒಟ್ಟಿಗೆ ಮಣಿಗಳು ಸೇರಿ ಅದು ಕೊನೆಗೆ ಒಂದು ಚಿನ್ನದ ಅಮೂಲ್ಯವಾದ ಮಣಿಗಳಿಂದ ಕೂಡಿದ ಹಾರವಾಗುತ್ತೆ. ಅದನ್ನು ಧರಿಸಿದಂತಹ ಜನಗಳು ಶೋಭಿಸ್ತಾರೆ. ಆ ಕಾರಣದಿಂದಲೇ ನಾವು ಮಾಡ್ತಕ್ಕಂತಹ ಪ್ರತಿಯೊಂದೂ ಕೂಡ ದೇವರ ಸೇವೆ, ಭಗವಂತನ ಸೇವೆ ಅನ್ನೋದನ್ನು ನಾವು ಪರಿಗಣಿಸಬೇಕು. ಇದರಿಂದ ಬರ್ತಕ್ಕಂಥ ಲಾಭ ಏನು ಅಂತ ಅವರು ಹೇಳ್ತಾರೆ. ಏಕೆಂದರೆ ಪ್ರತಿಯೊಂದು ಕೆಲಸವನ್ನು ಮಾಡುವಾಗಲೂ ಸಾಧಾರಣವಾಗಿ ಮನುಷ್ಯರ ಸ್ವಭಾವ ಏನು ಅಂದರೆ, ಏನು ಅದರಲ್ಲಿ ಲಾಭ ಇದೆ, ಅದರಿಂದ ನನಗೇನು ದೊರಕತ್ತೆ, ಇದು ಪ್ರಯೋಜನವೋ ಆಗುತ್ತೋ ಅಥವಾ ಇದು ನಿಷ್ಪ್ರಯೋಜಕವೋ ಅಂತ ಚಿಂತೆ ಮಾಡ್ತಾರಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಇಂಥ ಕೆಲಸಗಳನ್ನು ಶ್ರದ್ಧೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ, ಆತ್ಮಶ್ರದ್ಧೆಯಿಂದ, ಸೇವೆ ಅನ್ನೋದ್ರ ಮೂಲಕ ಮಾಡಿದಾಗ ನಮಗೆ ನಿರತಿಶಯವಾದ ಪ್ರೀತಿ ಮತ್ತು ಪ್ರೇಮ ಉಂಟಾಗತ್ತೆ. ಈ ವೈಯಕ್ತಿಕ ಪ್ರೇಮವೇ ಅದು ಜಾಗತಿಕ ಪ್ರೇಮವಾಗಿ, ವಿಶ್ವ ಪ್ರೇಮವಾಗಿ ಅದು ಪರಿಣಾಮವನ್ನು ಹೊಂದತ್ತೆ ಮತ್ತು ಅದರಿಂದ ಅತಿಶಯವಾದ ಒಂದು ವರ್ಚಸ್ಸು ಉಂಟಾಗತ್ತೆ, ಸೌಂದರ್ಯ ಉಂಟಾಗತ್ತೆ. ಸುತ್ತಲಿನಲ್ಲಿ ನಾವು ಮಾಡ್ತಕ್ಕಂಥ ಒಂದು ಪ್ರಭಾವಲಯ ಏನಿದೆಯೋ ಅಲ್ಲೆಲ್ಲವೂ ಕೂಡ ಒಂದು ವಿಶೇಷವಾದ ಪ್ರಭಾವಲಯ ಉಂಟಾಗತ್ತೆ. ಅಲ್ಲಿ ಎಲ್ಲರೂ ಕೂಡ ತಾದಾತ್ಮ್ಯ ಭಾವನೆಯಿಂದ ಸ್ವಾರ್ಥರಹಿತ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಇದಕ್ಕೆ
ಯಾವುದು ಇಂಬು ಅಥವಾ ಪ್ರಚೋದನೆ ನೀಡ್ತಕ್ಕಂಥದ್ದು ಅಂದರೆ ಪ್ರಕೃತಿಯೇ ಪ್ರಚೋದನೆಯನ್ನು ನೀಡುತ್ತೆ ಎನ್ನುವುದನ್ನು ತಿಳಿಸ್ತಾರೆ. ಅವರು ಈ ಸಾಂಖ್ಯ ಯೋಗದ ಒಂದು ತತ್ವ ಅಥವಾ ದರ್ಶನವನ್ನು ಇದನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾರೆ. ಅದರ ಪ್ರಕಾರ ನಮ್ಮ ಸಾಂಖ್ಯ ದರ್ಶನದ ಪ್ರಕಾರ, ಯೋಗ ದರ್ಶನದ ಪ್ರಕಾರ 2 ಪ್ರಮುಖವಾದ ತತ್ವಗಳಿವೆ. ಮೊದಲನೇದು ಪುರುಷ, ಎರಡನೇದು ಪ್ರಕೃತಿ ಅಂತ. ಪುರುಷ ಅಂದರೆ ಇಲ್ಲಿ ಗಂಡಸು ಅನ್ನೋ ಅರ್ಥದಲ್ಲಿ ತೆಗೆದುಕೋಬಾರ್ದು. ಪುರುಷ ಅಂದರೆ ಇಲ್ಲಿ ಅವಿನಾಶಿಯಾದ, ಎಂದೂ ಬದಲಾಗತಕ್ಕಂತಹ ಒಂದು ಚೈತನ್ಯ ಅಥವಾ ಆತ್ಮ ಅಂತ. ಅದಕ್ಕೆ ಭಿನ್ನವಾದದ್ದೇ ಶತಮಾನಗಳಿಂದ, ಲಕ್ಷ ಕೋಟಿ ವರ್ಷಗಳಿಂದ ಇರತಕ್ಕಂತಹ ಈ ಅಪರೂಪದ ಹಲವಾರು ಜೀವ ವೈವಿಧ್ಯಗಳಿಂದ ಕೂಡಿದಂತಹ ಪ್ರಕೃತಿ. ಹೀಗೆ ಪ್ರಕೃತಿ ಮತ್ತು ಪುರುಷ, ಈ ಪ್ರಕೃತಿಯೊಂದಿಗೆ ಪುರುಷ ಜೊತೆಗೂಡಿದಾಗ ಆಗ ಜಗತ್ತಿನ ಸೃಷ್ಟಿ ಪ್ರಾರಂಭ ಆಗುತ್ತೆ. ಅವನು ಈ ಸಾಂಸಾರಿಕ ಬಂಧನದಲ್ಲಿ ಬೀಳ್ತಾನೆ. ಪ್ರಕೃತಿಯ 3 ಗುಣಗಳಂತಹ ಸತ್ವ, ರಜಸ್, ತಮಸ್ಸುಗಳಿಗೆ ಅವನು ಈಡಾಗ್ತಾನೆ. ಸತ್ವ ತಮಸ್ ಅನ್ನತಕ್ಕಂಥದ್ದು ಸೋಮಾರಿತನದ, ಜಡತ್ವದ, ಆಲಸ್ಯದ ಸಂಕೇತ. ಅದೇ ರಾಜಸಿಕ ಅನ್ನತಕ್ಕಂಥದ್ದು ಸದಾ ಚಟುವಟಿಕೆಯ, ಕ್ರಿಯಾಶೀಲತೆಯ, ಸಮರ್ಥ ಕಾರ್ಯದ ಸಂಕೇತ. ಇದಕ್ಕಿಂತ ಅತಿಶಯವಾದದ್ದು ಸತ್ವ, ಸಾತ್ವಿಕವಾದದ್ದು. ಅಂದರೆ ಒಳ್ಳೆಯ ಗುಣ, ಒಳ್ಳೆಯ ಅಭಿರುಚಿ, ಒಳ್ಳೆಯ ಆಸಕ್ತಿ, ಒಳ್ಳೆಯ ಚಿಂತನೆ ಮುಂತಾದದ್ದು ಸಾತ್ವಿಕ. ಹೀಗೆ ಈ ಪ್ರಕೃತಿಯಲ್ಲಿ ಈ 3 ಗುಣಗಳಿವೆ. ಅದು ನಮ್ಮ ಮೇಲೆ ಅದು ಆರೋಪಿಸುತ್ತೆ. ಹೀಗಾಗಿ ಮನುಷ್ಯರು ಕೂಡ ಅವರು ತಮ್ಮ ಸಂಸ್ಕಾರಕ್ಕೆ ತಕ್ಕ ಹಾಗೆ, ತಾವು ಬೆಳೆದಂತಹ ವಾತಾವರಣಕ್ಕೆ ತಕ್ಕಂತೆ, ತಂದೆ ತಾಯಿಗಳು ನೀಡಿದಂತಹ, ಪ್ರಾರಂಭದಲ್ಲಿ ತಂದೆ ತಾಯಿಗಳು ನೀಡಿದಂತಹ ಒಂದು ಸಂಸ್ಕಾರಕ್ಕೆ ತಕ್ಕಂತೆ, ಆಮೇಲೆ ನಾವು ಶಾಲಾ ಕಾಲೇಜುಗಳಲ್ಲಿ ಓದಿದಾಗ ಸಹಪಾಠಿಗಳು, ಅಧ್ಯಾಪಕರ ಒಂದು ಸಂದೇಶದೊಂದಿಗೆ, ಬೋಧನೆಯೊಂದಿಗೆ ನಮ್ಮಲ್ಲಿ ಉಂಟಾಗ್ತಕ್ಕಂತಹ ವ್ಯಕ್ತಿತ್ವದ ಮಾರ್ಪಾಟಿನಂತೆ ನಾವು ತೆಗೆದುಕೊಳ್ಳತಕ್ಕಂತಹ ಆಹಾರ ಇವೆಲ್ಲವೂ ಸೇರಿದಾಗ ಕೊನೆಗೆ ಅದು ನಮ್ಮನ್ನು ಪೂರ್ತಿಯಾಗಿ ರೂಪಿಸುತ್ತೆ. ಹೀಗೆ ರೂಪಿಸಿದಂತಹ ಕರ್ಮಯೋಗದಿಂದ ನಾವು ತಮಸ್ ಸ್ವಭಾವದಿಂದ ರಾಜಸಿಕ ಸ್ವಭಾವದೆಡೆಗೆ, ರಾಜಸಿಕ ಸ್ವಭಾವದಿಂದ ಸಾತ್ವಿಕ ಸ್ವಭಾವದೆಡೆಗೆ ಹೋಗ್ತೀವಿ. ಸ್ವಾಮಿ ವಿವೇಕಾನಂದರು ಹೇಗೆ ಭಗವದ್ಗೀತೆಯಲ್ಲಿ ಹೇಳಿದಂತೋ ಆ ರೀತಿ ಹೇಳ್ತಾರೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ಅದನ್ನು ವ್ಯಾಖ್ಯಾನಿಸ್ತಾ ಹೇಳ್ತಾರವರು, ಸಾತ್ವಿಕ ಸ್ವಭಾವವನ್ನು ನಾವು ಮೀರಿ ಕೊನೆಗೆ 3 ಗುಣಗಳಿಂದಲೂ ನಾವು ಅತೀತರಾಗಬೇಕಾಗಿದೆ. ಇದೇ ಒಂದು ಪ್ರಮುಖವಾದಂತಹ ಅಂಶ. ಇದೇ ಕರ್ಮಯೋಗದ ರಹಸ್ಯ. ಈ ಕರ್ಮಯೋಗವನ್ನು ನಾವು ಜೀವನದಲ್ಲಿ ಅಳಿಸ್ಕೊಂಡಾಗ ಕರ್ಮಯೋಗಿಗಳಾಗ್ತೀವಿ. ನಮಗೆ ಯಾವ ಒಂದು ಪಾಪ ಪುಣ್ಯ ಕೂಡ ಅಂಟೋದಿಲ್ಲ. ನಮಸ್ಕಾರ.